ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡುವಂತ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆಯದ್ದು, ಹೌದಲ್ವಾ? ಆ ಜವಾಬ್ದಾರಿಯನ್ನು ಇವತ್ತು ನಾವು ಮದ್ದೂರಿನಲ್ಲಿ ನಡೆದಂತಹ ಗಣೇಶೋತ್ಸವದ ಆ ಕಾರ್ಯಕ್ರಮದಲ್ಲಿ ಸರಿಯಾಗಿ ನಿಭಾಯಿಸಿದಂತದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳಿಕೊಡುವಂತಹ ಒಂದು ಕೇಂದ್ರದಲ್ಲಿ ಇವತ್ತು ಕಲ್ಲುಗಳಿದೆ ಅಂತಾದ್ರೆ ಸಮಾಜ ಇವತ್ತು ಅರ್ಥ ಮಾಡಿಕೊಳ್ಳಬೇಕು ಯಾವ ರೀತಿಯ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ನಾವು. ಮೆರವಣಿಗೆಗೆ ವಿಘ್ನವನ್ನ ತಂದಿರುವಂತದ್ದು ಸಮಾಜದ ಶಾಂತಿಯನ್ನ ಕದಡಿಸುವಂತದ್ದಲ್ವಾ? ಹಾಗೆ ಹಿಂದೂ ಜಾಗೃತಿ ಬರೀ ಇತರ ಘಟನೆ ಪ್ರತಿದಿನ ಹಿಂದೂ ವಿರೋಧಿ ಕೃತ್ಯಗಳು ನಡೀತಾನೆ ಇದೆ. ಪುತ್ತೂರಿನ ಪೆರ್ನೆಯಲ್ಲಿ ಮನೆಯಲ್ಲಿ ಕಟ್ಟಿ ಹಾಕಿರ್ತಕ್ಕಂತ ಹಸುವನ್ನ ಕೊಂಡೋಗಿ ಮಾಂಸ ಮಾಡಿ ಮಾರಿ ಅದನ್ನ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಉಳಿದಂತಹ ವೇಸ್ಟ್ ಗಳನ್ನ ಹಾಕ್ತಾರೆ ಅಂತಾದ್ರೆ ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು. ನಿಮಗೆ ಚಾಲೆಂಜ್ ಇರುವಂತದ್ದು ಯಾರಿಂದ? ಮದ್ದೂರು ಗಲಭೆಯನ್ನು ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಾವು ಈ ಕಾರ್ಯಕ್ರಮದಲ್ಲಿ ಇಡೀ ಸಮಾಜಕ್ಕೊಂದು ಉತ್ತರವನ್ನ ಕೊಡ್ಲಿಕ್ಕೆ ಸೇರಿರುವಂತದ್ದು. ಬಹುಶಃ ಯಾವ ಸ್ವಾಮಿ ವಿವೇಕಾನಂದರು ಚಿಕಾಗೋದ ನೆಲದಲ್ಲಿ ನಿಂತು ನನಗೆ 100 ಜನ ತರುಣರನ್ನ ಕೊಡಿ ಅಂತ ಕೇಳಿದ್ರು, ಇವತ್ತು ಆ 100 ಜನ ತರುಣರು ಮಂಗಳೂರಿನ ಈ ಕ್ಲಾಕ್ ಟವರ್ ನ ಮುಂದೆ ನಿಂತು ಈ ಕೇಸರಿ ಶಲ್ಯವನ್ನ ಹಾಕಿಕೊಂಡು ಸಮಾಜಕ್ಕೆ ಬರುವಂತಹ ಸವಾಲುಗಳಿಗೆ ಎದೆ ಕೊಟ್ಟು ನಿಲ್ಲುತ್ತೇವೆ ಅಂತ ಹೇಳಿರ್ತಕ್ಕಂಥ ಈ ಬಜರಂಗ ದಳದ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಆ 100 ಜನ ತರುಣರು ಬೇರೆಲ್ಲೋ ಬೇಡ, ಮಂಗಳೂರಿನ ಈ ಬೀದಿಯಲ್ಲಿ ನಾವಿದ್ದೇವೆ, ಸಮಾಜಕ್ಕೆ ಬರುವಂತಹ ತೊಂದರೆಗಳಿಗೆ ಉತ್ತರವನ್ನು ನಾವು ಕೊಡ್ತೇವೆ ಎನ್ನುವ ಮೂಲಕ ದಿಟ್ಟ ಉತ್ತರವನ್ನು ಕೊಡ್ಲಿಕ್ಕೆ ಸಜ್ಜಾಗಿ ನಿಂತಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಮುಂದೆ ನಿಂತು ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಸಮಾಜಕ್ಕೆ ಬರ್ತಕ್ಕಂತಹ ಆಪತ್ತು, ಧರ್ಮಕ್ಕೆ ಬರ್ತಕ್ಕಂತಹ ಆಪತ್ತು, ಒಂದು ರಾಷ್ಟ್ರವನ್ನ ರಕ್ಷಣೆಯನ್ನ ಮಾಡಬೇಕಿದ್ರೆ ಈ ದೇಶದ ಧರ್ಮವನ್ನು ಉಳಿಸಬೇಕು, ಈ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು, ಇಲ್ಲಿನ ಪರಂಪರೆಯನ್ನು ಉಳಿಸಬೇಕು, ಇಲ್ಲಿನ ನಮ್ಮ ಆಚರಣೆಗಳು, ಇಲ್ಲಿನ ಪದ್ಧತಿಯನ್ನು ಉಳಿಸಬೇಕು ಅನ್ನುವಂತಹ ಭಾವನೆಯೊಂದಿಗೆ ಸಾವಿರಾರು ವರ್ಷಗಳಿಂದ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಯಾವುದೋ ಸಂಘಟನೆ ಹುಟ್ಟಿನಿಂದ ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ ಹುಟ್ಟಿದ್ದಲ್ಲ. ಸಾವಿರಾರು ವರ್ಷಗಳಿಂದ ಹಿಂದೂ ಸಂಸ್ಕೃತಿ ಇದೆ, ಸಾವಿರಾರು ವರ್ಷಗಳಿಂದ ಹಿಂದೂಗಳ ಆಚರಣೆ ಈ ನೆಲದಲ್ಲಿ ಇದೆ. ಈ ದೇಶಕ್ಕೆ ಅನೇಕ ವರ್ಷಗಳ ದಾಳಿ ನಡೆದಿದೆ. ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕದವರೆಗೂ ಕೂಡ 1947ರವರೆಗೆ ಬ್ರಿಟಿಷರ ದಾಳಿ ಆದ್ರೆ ಇವತ್ತಿನವರೆಗೂ ಕೂಡ ಈ ದೇಶದಲ್ಲಿ ಇರ್ತಕ್ಕಂತಹ ಮೂಲಭೂತವಾದಿಗಳು, ಈ ದೇಶದಲ್ಲಿ ಇರ್ತಕ್ಕಂತಹ ದೇಶ ವಿರೋಧಿಗಳು, ಈ ದೇಶದಲ್ಲಿ ಇರ್ತಕ್ಕಂತಹ ದುಷ್ಟ ಜನರು ಈ ದೇಶದ ವಿರುದ್ಧ ಸಂಚನ್ನ ರೂಪಿಸ್ತಾ ಇದ್ದಾರೆ, ಕೃತ್ಯವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಂತಹ ದುಷ್ಟ ಶಕ್ತಿಗಳಿಗೆ, ಅಂತಹ ವಿಕೃತ ಮನಸ್ಸಿನವರಿಗೆ ಈ ಸಮಾಜ ಉತ್ತರವನ್ನ ಕೊಟ್ಟಿದೆ. ಈ ಸಮಾಜ ತಕ್ಕ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದೆ, ಅದನ್ನ ಸವಾಲಾಗಿ ಸ್ವೀಕರಿಸಿದೆ. 1894ರಲ್ಲಿ ಬಾಲಗಂಗಾಧರ ತಿಲಕರು ಈ ದೇಶದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ. ಸಾರ್ವಜನಿಕ ಗಣೇಶೋತ್ಸವ ಯಾಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ, ಚದುರಿ ಹೋಗಿರ್ತಕ್ಕಂಥ ಹಿಂದೂ ಸಮಾಜವನ್ನು ಒಂದು ಮಾಡಬೇಕು. ಆ ಮೂಲಕವಾಗಿ ಚದುರಿ ಹೋಗಿರ್ತಕ್ಕಂಥ ಹಿಂದೂ ಸಮಾಜ, ಜಾತಿ ಭೇದ ಇರ್ಬೋದು, ತಾರತಮ್ಯ ಇರ್ಬೋದು, ವರ್ಣ ಇರ್ಬೋದು, ಬಡವ ಬಲ್ಲಿದ, ಮೇಳು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಈ ರೀತಿಯಾಗಿ ಒಡೆದು ಹೋಗಿರ್ತಕ್ಕಂಥ ಸಮಾಜವನ್ನು ಒಂದು ಮಾಡಬೇಕು. ಯಾವ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ನಾವು ಕಟ್ಟಿ ಇರ್ತೇವೆ ಅಂತೇಳಿ ಬ್ರಿಟಿಷರು ಈ ನೆಲದಲ್ಲಿ ಆಕ್ರಮಣಕಾರಿಗಳಾಗಿ ಬಂದಿದ್ರು, ಆಡಳಿತವನ್ನು ನಡೆಸ್ತಾ ಇದ್ರು, ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಹೊಸ ಒಂದು ರೀತಿಯಲ್ಲಿ ಧಾರ್ಮಿಕ ಚಿಂತನೆಯ ಮೂಲಕ ಸಮಾಜವನ್ನು ಸಂಘಟಿಸಿದ್ರು. ಬಾಲಗಂಗಾಧರ ತಿಲಕರ ಆಶಯದಂತೆ ಇವತ್ತಿಗೂ ಕೂಡ 100-130 ವರ್ಷಗಳು ಕಳೆದರೂ ಕೂಡ ಹಿಂದೂ ಸಮಾಜ ಶಾಂತಿಯಿಂದ, ಹಿಂದೂ ಸಮಾಜ ಸಹನೆಯಿಂದ, ಹಿಂದೂ ಸಮಾಜ ಸಹಬಾಳ್ವೆಯಿಂದ, ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಬಂಧುಗಳೇ, ಈ ದೇಶಕ್ಕೆ ಅನೇಕ ವರ್ಷಗಳ ದಾಳಿ ಇದೆ. ಆ ದಾಳಿಗೆ ದೊಡ್ಡ ಇತಿಹಾಸ ಇದೆ. ಅಲೆಕ್ಸಾಂಡರ್ನಿಂದ ಹಿಡಿದು ಈ ದೇಶದ ಬಗ್ಗೆ ದಾಳಿಯಾಗಿದೆ. ಈ ದೇಶಕ್ಕೆ ಲೂಟಿಗಾಗಿ ಬಂದರು, ಲೂಟಿಗಾಗಿ ಬಂದವರನ್ನ ಈ ದೇಶದಲ್ಲಿ ಸ್ವಾಗತ ಮಾಡಿದ್ದೇವೆ. ಈ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಂದರು, ಈ ದೇಶಕ್ಕೆ ವ್ಯಾಪಾರಕ್ಕೆ ಬಂದವರನ್ನು ಈ ದೇಶದಲ್ಲಿ ನಾವು ಸ್ವಾಗತ ಮಾಡಿದ್ದೇವೆ, ವ್ಯಾಪಾರ ಮಾಡಿದ್ದೇವೆ ಅವ್ರ ಜೊತೆ. ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಪರಂಪರೆಯನ್ನ ನಾಶ ಮಾಡಬೇಕು ಅಂತ ಹೇಳಿ ಬಂದರು. ಆ ರೀತಿ ನಾಶ ಮಾಡಬೇಕು ಅಂತ ಬಂದವರಿಗೆ ಕಲ್ಲಿಗೆ ಕಲ್ಲಿನಿಂದ, ಕತ್ತಿಗೆ ಕತ್ತಿನಿಂದ, ರಕ್ತಕ್ಕೆ ರಕ್ತವನ್ನು ಕೊಟ್ಟು ಹೋರಾಟ ಮಾಡಿದಂತಹ ಪೃಥ್ವಿರಾಜ ಚೌಹಾಣ, ಶಿವಾಜಿ ಮಹಾರಾಜರ ವಂಶ ನಮ್ಮದು. ಬಂಧುಗಳೇ, ಇವತ್ತಿಗೂ ಅದೇ ರೀತಿಯಲ್ಲಿ ಸಮಾಜಕ್ಕೊಂದಷ್ಟು ಸವಾಲುಗಳಿದೆ. ನಾವು ಪರ್ಮಿಷನ್ ಕೇಳಬೇಕು,
ಪರ್ಮಿಷನ್ ಕೇಳಬೇಕಾದ್ರೆ ಅಲ್ಲಿ ಹೇಳ್ತಾರೆ ಸ್ಟೇಷನ್ಗಳಲ್ಲಿ ಯಾರು ಅಧ್ಯಕ್ಷ ಇದ್ದಾರೆ, ಯಾರು ಕಾರ್ಯದರ್ಶಿ ಇದ್ದಾರೆ, ಯಾರು ಪದಾಧಿಕಾರಿಗಳಿದ್ದಾರೆ ಕರೀರಿ ಅಂತ ಹೇಳಿ ಅವ್ರನ್ನೆಲ್ಲ ಕರೆದು ಒಂದೊಂದು ಗಂಟೆ ಮಾತನಾಡಿಸ್ತಾರೆ. ನಿಮ್ಮ ಕಾರ್ಯಕ್ರಮಗಳಲ್ಲಿ ಹೀಗಾಗಬೇಕಂತ ಹೇಳಿ ಸರ್ಕಾರವೋ ಅಥವಾ ಒಂದು ಇಲಾಖೆ ಡೈರೆಕ್ಷನ್ ಕೊಡ್ತದೆ. ನಮ್ಮ ಕಾರ್ಯಕ್ರಮ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಕೇವಲ ಡೈರೆಕ್ಷನ್ ಕೊಡುವಂಥದ್ದಲ್ಲ. ನಾವೆಲ್ಲ ತಿಳ್ಕೊಂಡಿದ್ವಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಿ. ಆದರೆ ಕಾರ್ಯಕ್ರಮದ ರಕ್ಷಣೆ ಕೊಡೋದ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಆಗು ಹೋಗುಗಳನ್ನೆಲ್ಲ ತಿಳ್ಕೊಂಡು ಹೋಗ್ತಾರೆ. ಆದರೆ ರಕ್ಷಣೆಯ ನೆಪದಲ್ಲಿ ಇವತ್ತು ಹಿಂದೂ ಸಮಾಜದ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿಯ ಬಗ್ಗೆ ನಮಗೆ ಬೇಸರ ಇರುವಂಥದ್ದು, ಹಿಂದೂಗಳ ಆಚರಣೆಯನ್ನು ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಇರೋದ್ರ ಬಗ್ಗೆ ನಮಗೆ ಬೇಸರ ಇರುವಂಥದ್ದು, ಹಿಂದೂಗಳ ಆಚರಣೆಯನ್ನು ನೀವು ಕನಿಷ್ಠಗೊಳಿಸ್ತಾ ಇರೋದ್ರ ಬಗ್ಗೆ ನಮಗೆ ಬೇಸರ ಇರುವಂಥದ್ದು. ನೀವು DJ ಹಾಕಬೇಡಿ ಅಂತ ಹೇಳಿದ್ರಿ, ನಾವು ಹಾಕಲಿಲ್ಲ, ನಾವು ಆಚರಣೆಯನ್ನು ಮಾಡಿದ್ವಿ. ಮೆರವಣಿಗೆ ಮಾಡುವಾಗ ಒಂದು ಸಮಯವನ್ನು ನಿಗದಿ ಮಾಡಿದ್ರಿ, ಅದೇ ಸಮಯದೊಳಗೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಯಾವುದೇ ರೀತಿಯಲ್ಲಿ ಕಾನೂನಿಗೆ ತೊಡಕನ್ನು ಉಂಟು ಮಾಡಲಿಲ್ಲ. ಆದರೆ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಸೂಕ್ತ ರಕ್ಷಣೆಯನ್ನು ಕೊಡಬೇಕಾದ ಜವಾಬ್ದಾರಿ ಯಾರದ್ದು ಸ್ವಾಮಿ? ಎಲ್ಲ ಕಾರ್ಯಕ್ರಮದ ವಿಷಯಗಳನ್ನ ಜನರನ್ನ, ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ ಹಿಡಿದು ಅವರ ಜನನದಿಂದ ಹಿಡಿದು ಅವರ ಇವತ್ತಿನವರೆಗೆ ಡೀಟೇಲ್ ಅನ್ನ ಪೊಲೀಸ್ ಇಲಾಖೆ ಪಡೀತದೆ ಅಂತ ಆದ್ರೆ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡುವಂತ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆಯದ್ದು ಹೌದಲ್ವಾ? ಆ ಜವಾಬ್ದಾರಿಯನ್ನು ಇವತ್ತು ನಾವು ಮದ್ದೂರಿನಲ್ಲಿ ನಡೆದಂತಹ ಗಣೇಶೋತ್ಸವದ ಆ ಕಾರ್ಯಕ್ರಮದಲ್ಲಿ ಸರಿಯಾಗಿ ನಿಭಾಯಿಸಿದಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆಯಾ? ಬಂಧುಗಳೇ, ಮದ್ದೂರಿನಲ್ಲಿ ನಡೆದಂತಹ ಗಣೇಶೋತ್ಸವ ನಾವು ತಿಳ್ಕೊಂಡಿರಬಹುದು ಕೇವಲ ಒಂದು ಪ್ರೊಸೆಷನ್, ಒಂದು ಮೆರವಣಿಗೆ ಹೋಗ್ತಾ ಇದ್ದಾಗ ಅಚಾತುರ್ಯದಿಂದಲೋ ಅಪಘಾತದಿಂದಲೋ ಆಗಿರ್ತಕ್ಕಂತಹ ಘಟನೆ ಅಂತ ಹೇಳಿ. ಆದ್ರಲ್ಲ, ಇದೊಂದು ಪ್ರೀ ಪ್ಲಾನ್ಡ್ ಇವೆಂಟ್. ಕಳೆದ ವರ್ಷ ಅಲ್ಲಿ ಅಷ್ಟು ಬೃಹದಾಕಾರದ ಮಸೀದಿ ಇತ್ತ ಅಂತ ಕೇಳಿದ್ರೆ ಅಲ್ಲಿಯ ಸ್ಥಳೀಯರೇ ಹೇಳುತ್ತಲೇ ಇರಲಿಲ್ಲ. ಒಂದು ಸಣ್ಣದಾಗಿರ್ತಕ್ಕಂಥ ಮದರಸ ಇತ್ತು. ಸಂಜೆ ಆಗುವಾಗ ಮಕ್ಕಳು ಬರ್ತಾ ಇದ್ರು, ಹೋಗ್ತಾ ಇದ್ರು, ಪಾಠ ಆಗ್ತಾ ಇತ್ತು, ಪ್ರವಚನ ಆಗ್ತಾ ಇತ್ತು, ಕೇಳ್ತಾ ಇದ್ರು, ಹೋಗ್ತಾ ಇದ್ರು. ಆದ್ರೆ ಒಂದು ವರ್ಷದ ಒಳಗಾಗಿ ಅಲ್ಲಿ ಅಷ್ಟು ದೊಡ್ಡ ಮಸೀದಿ ತಲೆ ಎತ್ತಿ ನಿಲ್ಲುತ್ತದೆ. ಒಂದು ಮಸೀದಿ ತಲೆ ಎತ್ತಿ ನಿಂತ ಒಂದೇ ವರ್ಷದಲ್ಲಿ ಹಿಂದೂಗಳ ಆಚರಣೆ, ಹಿಂದೂಗಳ ಮೆರವಣಿಗೆ ಆ ಬೀದಿಯಲ್ಲಿ ಹೋಗಬೇಕಾದ್ರೆ ಯಾವುದೋ ಧರ್ಮ ಗ್ರಂಥವನ್ನ ಇಟ್ಟು ಅಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳಿಕೊಡುವಂತಹ ಒಂದು ಕೇಂದ್ರದಲ್ಲಿ ಇವತ್ತು ಕಲ್ಲುಗಳಿದೆ ಅಂತಾದ್ರೆ ಸಮಾಜ ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ಯಾವ ರೀತಿಯ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ನಾವು, ಯಾವ ರೀತಿಯ ಆತಂಕದಿಂದ ಬದುಕ್ತಾ ಇದ್ದೇವೆ ನಾವು. ಕಲ್ಲುಗಳು ಮಸೀದಿಯಿಂದ ಬಂದು ಮೆರವಣಿಗೆಗೆ ಬೀಳುತ್ತದೆ ಅಂತಾದ್ರೆ ಇವತ್ತು ನಮ್ಮ ಸಂಸ್ಕೃತಿಯನ್ನ, ಇವತ್ತು ನಮ್ಮ ಆಚರಣೆಯನ್ನ ಮಾಡಲಿಕ್ಕೆ ಈ ನೆಲದಲ್ಲಿ ಹಿಂದೂಸ್ತಾನ ಅಂತ ಕರಿತೇವೆ ನಾವು ಇದನ್ನ. ಹಿಮಾಲಯ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತೇಳಿ ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಇರುವಂತಹ ಆ ಭೂಮಿ ಅದು ಹಿಂದೂಸ್ತಾನ. ಅಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಹಿಂದೂಗಳು. ನೀವಾಗ್ಲಿ ನಾವಾಗ್ಲಿ ಹಿಂದೂಗಳೇ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ಶ್ಲೋಕ ಅದು. ಸಾವಿರಾರು ವರ್ಷಗಳ ಹಿಂದೆ ಹೇಳಿರುವಂಥದ್ದು ಯಾವುದೋ ಮತೀಯವಾದ ಈ ದೇಶದಲ್ಲಿ ಆಕ್ರಮಣಕಾರಿಯಾಗಿ ಬಂದ ನಂತರ ಹೇಳಿದ್ದಲ್ಲ. ಇಲ್ಲಿ ನೀನು ಯಾವುದೇ ಮತೀಯನಾಗಿ ಹುಟ್ಟು, ನೀನು ಯಾವುದೇ ಹುಟ್ಟಿನಲ್ಲಿ ನೀನು ಯಾವುದೇ ಆಚರಣೆಯನ್ನು ಮಾಡು, ನಿನ್ನ ಪೂಜಾ ಪದ್ಧತಿ ಯಾವುದೇ ಇರಲಿ, ಆದರೆ ನೀನು ಈ ನೆಲದಲ್ಲಿ ಹುಟ್ಟಿದ್ದಿ ಅಂತ ಆದರೆ ನೀನು ಹಿಂದೂ ಅಂತ ಹೇಳಿ ನಾವು ಸ್ವೀಕಾರ ಮಾಡಿದ್ದೇವೆ, ಆತನಿಗೆ ಗೌರವವನ್ನು ಕೊಟ್ಟಿದ್ದೇವೆ. ನೀನು ಯಾವುದೇ ಪೂಜಾ ಪದ್ಧತಿಯಲ್ಲಿರು, ಆದರೆ ಹುಟ್ಟಿನಿಂದ ನೀನು ಹಿಂದೂ ಅಂತೇಳಿ ನಾವು ಹೇಳ್ಕೊಂಡು ಬಂದಿದ್ದೇವೆ ಬಂಧುಗಳೇ. ಆದರೆ ಈ ನೆಲದಲ್ಲಿ, ಈ ಭೂಮಿಯಲ್ಲಿ ಸನಾತನ ಹಿಂದೂ ಸಂಸ್ಕೃತಿಯ ವಾರಸುದಾರರು ಅಂತ ಹೇಳಿ ಇವತ್ತು ನಾವು ಕರೆಸಿಕೊಂಡಂತಹ ನಾವುಗಳು ನಮ್ಮ ಆಚರಣೆಯನ್ನ ಮಾಡಲಿಕ್ಕೆ ಶಾಂತಿಯುತವಾಗಿ ಹೋಗ್ತಾ ಇದ್ದಂತಹ ಮೆರವಣಿಗೆಗೆ ಕಲ್ಲನ್ನ ಎಸೆದು ಹಿಂದೂ ಬಂಧುಗಳಿಗೆ ಗಾಯ ಮಾಡುವಂಥದ್ದು, ಶಾಂತಿಯನ್ನ ಭಗ್ನ ಮಾಡುವಂಥದ್ದು, ಯಾವ ವಿಘ್ನ ನಿವಾರಣೆಗಾಗಿ ವಿನಾಯಕನನ್ನ ನಾವು ಆರಾಧನೆ ಮಾಡ್ತೇವೋ ಅಂತ ವಿನಾಯಕನ ಮೆರವಣಿಗೆಗೆ ವಿಘ್ನವನ್ನ ತಂದಿರುವಂಥದ್ದು ಸಮಾಜದ ಶಾಂತಿಯನ್ನ ಕದಡಿಸುವಂಥದ್ದಲ್ವಾ? ಇವತ್ತು ಪೊಲೀಸ್ ಇಲಾಖೆಯವರು ಅಥವಾ ಸರ್ಕಾರ ಹೇಳುತ್ತದೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಸಮಾಜದ ಶಾಂತಿ ಹಾಳಾಗ್ತದೆ ಅಂತೇಳಿ. ಹಿಂದೂ ಸಮಾಜದ ಮುಖಂಡರು ಬೇರೆ ಬೇರೆ ರಾಜ್ಯಗಳಿಗೋ ಬೇರೆ ಬೇರೆ ಜಿಲ್ಲೆಗಳಿಗೋ ಈ ಕಾರ್ಯಕ್ರಮದ ಭಾಷಣವನ್ನ ಮಾಡಲಿಕ್ಕೆ, ಧಾರ್ಮಿಕ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಹೋಗಬೇಕಾದ್ರೆ ಅವರಿಗೆ ವಿರೋಧವನ್ನ ಮಾಡ್ತಾರೆ, ಅವರ ವಿವರವನ್ನು ಪಡಿತಾರೆ.
ಅವರಿಗೆ ನಿರ್ಬಂಧವನ್ನ ಹೇರ್ತಾರೆ. ಬಂಧುಗಳು ಇವತ್ತು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಪ್ರತಿರೂಪವಾಗಿ, ಸಂಘಟನೆ ಪ್ರತಿರೂಪವಾಗಿ ಹೋಗ್ತಾ ಅಲ್ಲಿ ಭಾಷಣವನ್ನ ಮಾಡ್ಲಿಕ್ಕೆ ಹೋಗುವಂತಹ ಕಾರ್ಯಕರ್ತರಿಗೆ ಇವತ್ತು ತಡೆಯನ್ನು ಒಡ್ತಾರೆ. ಪೊಲೀಸ್ ಇಲಾಖೆಗೆ ಗೊತ್ತಿದೆ ಸಮಾಜಕ್ಕೆ ಇವತ್ತು ಆಪತ್ತು ಯಾರು ಅನ್ನುವಂಥದ್ದು ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಹಿಂದೂ ಸಮಾಜ ಅಲ್ಲ ಬಂಧುಗಳೇ. ಅಲ್ಲಿ ಮದ್ದೂರಿನಲ್ಲಿ ನಡೆದಂತಹ ಘಟನೆಯನ್ನು ಅವ್ರು ಹೇಳ್ತಾ ಇದ್ರು, ಯಾರೋ ಶಾಸಕರಂತೆ ಅವ್ರು ಹೇಳ್ತಾ ಇದ್ರು, ಒಂದು ಸಣ್ಣ ಗಲಾಟೆ ಅಲ್ಲೇನೋ ಆಗಿದೆ. ಕೇವಲ ಒಂದು ಸಣ್ಣ ಗಲಾಟೆಯ, ಕೇವಲ ಒಂದು ಸಣ್ಣ ಗಲಾಟೆ ಅಂತ ಹೇಳುವಷ್ಟು ಅದನ್ನ ತುಚ್ಛವಾಗಿ ಕಾಣ್ತಾರೆ. ಆದ್ರೆ ಒಂದು ಸಣ್ಣ ಗಲಾಟೆಯಿಂದ ಆಗುವಂತಹ ಬಹಳ ದೊಡ್ಡ ಪರಿಣಾಮವನ್ನ ಇವತ್ತು ಅವರು ಅರ್ಥ ಮಾಡಿಕೊಳ್ತಾ ಇಲ್ಲ. ಒಂದು ಸಣ್ಣ ಗಲಾಟೆ ಅಂತ ಹೇಳಿ ನಿರ್ಲಕ್ಷಿಸಿದ ಕಾರಣಕ್ಕಾಗಿ 1992ರಲ್ಲಿ ಕಾಶ್ಮೀರವನ್ನು ಬಿಟ್ಟು ಹಿಂದೂಗಳು ಓಡಿಕೊಂಡು ಬರಬೇಕಾಯಿತು. ಒಂದು ಸಣ್ಣ ಗಲಾಟೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ ಕಾರಣದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತಿಗೂ ಕೂಡ ಹಿಂದೂಗಳು ನರಮೇಧವನ್ನು ಅನುಭವಿಸ್ತಾ ಇದ್ದಾರೆ. ಸಣ್ಣ ಗಲಾಟೆ ಅಂತ ಹೇಳಿ ಅದನ್ನು ತುಚ್ಛವಾಗಿ ಕಂಡ ಕಾರಣಕ್ಕೋಸ್ಕರ ಇವತ್ತು ಬಾಂಗ್ಲಾದೇಶದಲ್ಲಿ 2024ರಲ್ಲಿ ಆದಂತಹ ಗಲಭೆಯನ್ನು ನಾವು ಕಾಣಬಹುದು. ಒಂದು ಸಣ್ಣ ಗಲಾಟೆ ಅಥವಾ ಒಂದು ಸಣ್ಣ ವಿಷಯ, ಕಳೆದ ಬಾರಿ ನೋಡಬಹುದು ನಾವು ಪೊಲೀಸ್ ಇಲಾಖೆಗೆ ಯಾರು ಚಾಲೆಂಜ್ ಅನ್ನುವಂಥದ್ದನ್ನು ನೀವು ನೋಡಬೇಕು. ಕುಕ್ಕರ್ ಬಾಂಬ್ ಅನ್ನು ಇಟ್ಟುಕೊಂಡು ಮಂಗಳೂರಿನ ರಾಜ ಬೀದಿಯಲ್ಲಿ ಒಬ್ಬ ಭಯೋತ್ಪಾದಕ ಬರ್ತಾನೆ ಅಂತಾದ್ರೆ ಪೊಲೀಸ್ ಇಲಾಖೆಗೆ ನಿಜವಾದ ಚಾಲೆಂಜ್ ಇರುವಂತದ್ದು ಯಾರಿಂದ? ಸಾವಿರಾರು ಹೋಟೆಲ್ಗಳು ಬೆಂಗಳೂರಿನಲ್ಲಿ ಇದ್ರೂ ಕೂಡ ರಾಮೇಶ್ವರಂ ಕೆಫೆಗೆ ಬಾಂಬ್ ಅನ್ನ ಇಟ್ಟು ಬಾಂಬ್ ಹಾಕ್ತಾರೆ ಅಂತಾದ್ರೆ ಇವತ್ತು ಸಮಾಜಕ್ಕೆ ಆಪತ್ತಿರುವಂತದ್ದು ಪೊಲೀಸರಿಗೆ ಚಾಲೆಂಜ್ ಇರುವಂತದ್ದು ಯಾರಿಂದ? ಕಳೆದ ವಾರ ಪುತ್ತೂರಿನ ಪೆರ್ನೆಯಲ್ಲಿ ಮನೆಯಲ್ಲಿ ಕಟ್ಟಿ ಹಾಕಿರ್ತಕ್ಕಂಥ ಹಸುವನ್ನ ಕೊಂಡೋಗಿ ಮಾಂಸ ಮಾಡಿ ಮಾರಿ ಅದನ್ನ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಅದರ ಉಳಿದಂತಹ ವೇಸ್ಟ್ಗಳನ್ನು ಹಾಕ್ತಾರೆ ಅಂತಾದ್ರೆ ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು, ನಿಮಗೆ ಚಾಲೆಂಜ್ ಇರುವಂತದ್ದು ಯಾರಿಂದ? ಸಮಾಜದಲ್ಲಿ ಗಲಭೆಯನ್ನು ಉಂಟು ಮಾಡೋರು ಯಾರು? ಸಮಾಜದ ಶಾಂತಿಯನ್ನ ಕೆಡುವವರು ಯಾರು? ಯಾವಾಗ ಕಾಶ್ಮೀರದಲ್ಲಿ ಗಲಭೆ ಆಯಿತು, ಕಾಶ್ಮೀರದಲ್ಲಿ ಆಗಿರ್ತಕ್ಕಂತಹ ಗಲಭೆಯನ್ನ ಅವರು ಖಂಡಿಸಿದ್ರ? ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಈ ಘಟನೆಯನ್ನ ಮುಕ್ತ ಕಂಠದಿಂದ ಅದರ ಮುಖಂಡರು ಖಂಡಿಸಿದ್ರ? ಪುತ್ತೂರಿನ ಪೇರಣೆಯಲ್ಲಿ ಹೋದ ವಾರ ಆದಂತಹ ಆ ಘಟನೆಯನ್ನ ಮುಕ್ತವಾಗಿ ಅವರು ಖಂಡಿಸಿದ್ರ? ಯಾವುದೋ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಗಲಾಟೆ ಆಗ್ತದೆ, ಅಲ್ಲಿ ಗಲಭೆ ಆಗ್ತದೆ, ಗಲಾಟೆಯಿಂದಾಗಿ ಅಲ್ಲಿ ಯಾರಿಗೋ ತೊಂದರೆ ಆಗ್ತದೆ ಅಂತ ಹೇಳಿ ಮಂಗಳೂರಿನ ಉಳ್ಳಾಲದಲ್ಲಿ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೀನ್ ಅಂತ ಹೇಳಿ ಬ್ಯಾನರ್ ಹಾಕ್ತಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪ್ರತ್ಯುತ್ತರವನ್ನ ಏನು ನೀಡಿತೋ, ಐ ಸ್ಟ್ಯಾಂಡ್ ವಿತ್ ಇಂಡಿಯನ್ ಆರ್ಮಿ ಅಂತ ಹೇಳಿ ಯಾವುದಾದ್ರೂ ಬ್ಯಾನರ್ ಹಾಕಿದ್ದನ್ನ ಉಳ್ಳಾಲದಲ್ಲಿ ನಾವು ನೋಡಿದೇವಾ? ಅದಕ್ಕಾಗಿ ನಮಗೆ ಆತಂಕ ಇರುವಂತದ್ದು. ಈ ಕಾರಣಗಳಿಗೋಸ್ಕರ ಹಿಂದೂ ಸಮಾಜ ಇವತ್ತು ಒಂದು ವರ್ಗವನ್ನ, ಒಂದು ಮತೀಯ ಸಂಘಟನೆಯನ್ನ, ಒಂದು ಮತೀಯವಾದವನ್ನ ಅಪರಾಧ ಸ್ಥಾನದಲ್ಲಿ ಇಟ್ಟು ನೋಡುವಂಥದ್ದು ಕಾರಣ ಯಾಕೆ ಅಂತ ಹೇಳಿದ್ರೆ, ಎಲ್ಲಿಯ ತನಕ ನೀವಿದನ್ನ ಬಹಿರಂಗವಾಗಿ ಖಂಡಿಸೋದಿಲ್ವೋ ಅಲ್ಲಿಯ ತನಕ ನೀವಿದನ್ನ ಅಂತರಂಗದಲ್ಲಿ ಒಪ್ಪಿಕೊಂಡಿದ್ದೀರಿ ಅನ್ನೋದನ್ನ ನಾವು ತಿಳ್ಕೊಳ್ಳಬೇಕಾಗ್ತದೆ. ಜಿಹಾದಿ ಮಾನಸಿಕತೆ ಎಷ್ಟಿದೆ ಅಂತ ಕೇಳಿದ್ರೆ, ಮಕ್ಕಳನ್ನ ಟ್ರೈನ್ ಅಪ್ ಮಾಡಿ ಅವರ ಕೈಯಿಂದ ಮೆರವಣಿಗೆ ಹೋಗ್ತಾ ಇರ್ಬೇಕಾದ್ರೆ ಆ ಗಣೇಶನ ವಿಗ್ರಹಕ್ಕೆ ಗೂಡುವಂತಹ ಕೃತ್ಯವನ್ನ ಮಾಡ್ತಾರೆ. ಹಾಗಾಗಿ ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಆ ಮಕ್ಕಳ ಹಿಂದೆ ಅಥವಾ ಮದ್ರಸಾದಲ್ಲಿ ಯಾವ ಶಿಕ್ಷಣ ಸಿಗ್ತಾ ಇದೆ ಅವರನ್ನೆಲ್ಲ ಎಲ್ಲರನ್ನ ಬಂಧನ ಮಾಡಿ ವಿಚಾರಣೆ ಮಾಡಬೇಕು. ಮತ್ತೆ ಅಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲಿ ಪಾಕಿಸ್ತಾನ ಪರ ಘೋಷಣೆಗಳನ್ನ ಹಾಕ್ತಾ ಇದ್ದಾರೆ. ನಾವು ಭವಿಷ್ಯ ಇವಾಗಲೇ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಗಣೇಶನ ಮೆರವಣಿಗೆ ಹೋಗ್ತಾ ಇರ್ಬೇಕು ಉಗುಳುವಂತಹ ಕೃತ್ಯ ಅದನ್ನು ಖಂಡನೆ ಮಾಡ್ತಾ ಇಲ್ಲ, ಮಕ್ಕಳು ಅಂತ ಹೇಳಿ ಅದನ್ನ ತಳ್ಳಿ ಹಾಕುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಹಿಂದೂ ಜಾಗೃತಿ ಬರೀ ಈ ತರ ಘಟನೆ ಪ್ರತಿದಿನ ಹಿಂದೂ ವಿರೋಧಿ ಕೃತ್ಯಗಳು ನಡೀತಾನೆ ಇದೆ. ಗೋಹತ್ಯೆ ನಡೀತಾ ಇದೆ, ಲವ್ ಜಿಹಾದ್ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ರಾಜ್ಯದ ಎಲ್ಲರೂ ಕೂಡ ಜಾಗೃತಿ ಆಗುವಂತ ಸಮಯ ಹತ್ರ ಆಗಿದೆ. ಹಾಗೆ ಹಿಂದೂಗಳಲ್ಲಿ ಜಾಗೃತಿ ಆಗ್ಲೇಬೇಕು.